ಬಿಜೆಪಿ ಅವಧಿ ಯೋಜನೆಯೇ ಕಾಂಗ್ರೆಸ್ಗೆ ಟಾರ್ಗೆಟ್ ಆಯ್ತಾ? ಅಶ್ವಥ್ ನಾರಾಯಣ್ ತಂದಂತಹ ಯೋಜನೆ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯ ಹೊಸ ಯೋಜನೆಗೆ ಬ್ಯಾನ್ ಭಾಗ್ಯ ಈಗ ಒದಗಿ ಬರ್ತಾ ಇದೆ. ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ. ಆರ್ಥಿಕ ಹೊರೆ ನೆಪದಲ್ಲಿ ಯೋಜನೆಗೆ ಕಾಂಗ್ರೆಸ್ ರೆಡ್ ಸಿಗ್ನಲ್ ಕೊಡ್ತಾ ಇದೆ. ಸೋಲಿನ ಸೇಡು ಹೀಗೂ ತೀರಿಸಿಕೊಳ್ತಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಅದೆಲ್ಲದಕ್ಕೂ ಪ್ರಮುಖ ಕಾರಣ ತಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಲೋಕಸಭಾ ಎಲೆಕ್ಷನ್ ಅನ್ನ ಸೋತಿದ್ದಾರೆ. ಅದರಲ್ಲಿ ಎಲ್ಲಾ ಬಿಜೆಪಿಯ ಒಕ್ಕಲಿಗರ ಲೀಡರ್ ಸೇರಿಕೊಂಡು ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದಾರೆ. ಅದರಲ್ಲಿ ಬಹುಪಾಲು ಜೆಡಿಎಸ್ನ ನಾಯಕ ಕುಮಾರಸ್ವಾಮಿ ಅವರದ್ದು ಕೂಡ ಇತ್ತು. ಸೊ ಈಗ ಅಶ್ವಥ್ ನಾರಾಯಣ್ ರಾಮನಗರಕ್ಕೆ ಹೋಗಿ ಗುಡುಕಿ ಬಂದಿದ್ದು ಇದೇ ಮೆಡಿಕಲ್ ಕಾಲೇಜು ವಿಚಾರವಾಗಿ. ಇಂತಹ ಸಾಕಷ್ಟು ಪ್ರಕರಣಗಳನ್ನ, ಸಾಕಷ್ಟು ಘಟನೆಗಳನ್ನ, ಇನ್ಸಿಡೆಂಟ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಈ ಎಲ್ಲಾ ಸೇಡನ್ನ ಅಶ್ವಥ್ ನಾರಾಯಣ್ ಅವರ ಅವಧಿಯಲ್ಲಿ ಜಾರಿಗೆ ತಂದಂತಹ ನಿಯಮಗಳನ್ನ ಕಟ್ ಮಾಡ್ತಾ ತೀರಿಸಿಕೊಳ್ತಿದ್ದಾರೆ ಅಂತ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್. ಪ್ರತಿಷ್ಠೆಯ ಪಾಲಿಟಿಕ್ಸ್ ಆಗ್ತಾ ಇದೆ ರಾಜ್ಯದಲ್ಲಿ. ಅಶ್ವಥ್ ನಾರಾಯಣ್ ವರ್ಸಸ್ ಡಿಕೆ ಶಿವಕುಮಾರ್. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಏನು ಬಿಜೆಪಿಯ ಒಕ್ಕಲಿಗ ನಾಯಕ ಜೊತೆಗೆ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರಾಗಿರುವಂಥ ಡಿಕೆ ಶಿವಕುಮಾರ್ ನಡುವೆ ಒಂದು ಬಿಗ್ ಫೈಟ್ ನಡೀತಿರುವಂಥದ್ದು. ಪ್ರಮುಖವಾಗಿ ಏನು ಹಿಂದೆ ರಾಮನಗರಿ ಉಸ್ತುವಾರಿ ಸಚಿವರಾಗಿದ್ದಂಥ ಅಶ್ವಥ್ ನಾರಾಯಣ್ ಅವರು ಜೊತೆಗೆ ಏನು ಡಿಕೆ ಸುರೇಶ್ ನಡುವೆ ಒಂದು ಫೈಟ್ ನಡೆದಿತ್ತು. ಈ ಒಂದು ಫೈಟ್ ಬಹಳಷ್ಟು ಒಂದು ಗಂಭೀರವಾಗಿ ಡಿಕೆ ಬ್ರದರ್ಸ್ ತೆಗೆದುಕೊಂಡಿದ್ರು. ಏನು ಅಶ್ವಥ್ ನಾರಾಯಣ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ರಾಜ್ಯದಲ್ಲಿ ತಂದಂಥ ಒಂದಷ್ಟು ಯೋಜನೆಗಳಿಗೆ ಅದಕ್ಕೆ ಕೊಡಲಿಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂಥದ್ದು. ಆ ಮುಖಾಂತರ ಅಶ್ವಥ್ ನಾರಾಯಣ ವಿರುದ್ಧ ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಪ್ರಮುಖವಾಗಿ ಏನು NEP-ಯನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿತ್ತು. ಕೇಂದ್ರ ಸರ್ಕಾರ ಜಾರಿಗೆ ತಂದ ಸಂದರ್ಭದಲ್ಲಿ ಮೊದಲಿಗೆ ಕರ್ನಾಟಕದಲ್ಲಿ ಜಾರಿಗೆ ತಂದಂಥದ್ದು ಅಶ್ವಥ್ ನಾರಾಯಣ. ಈ ಒಂದು ಯೋಜನೆಗೆ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟಿದೆ. ಜೊತೆಗೆ ರಾಜ್ಯದಲ್ಲಿ ಹೊಸ ಪಾಲಿಸಿಯನ್ನು ಒಂದು ಜಾರಿಗೆ ತಂದಿರುವಂಥದ್ದು. ಇನ್ನೊಂದು ಕಡೆ ಏನು 9 ವಿಶ್ವವಿದ್ಯಾಲಯಗಳನ್ನ ಮಾಡಿ ಒಂದು ಆಡಳಿತಾತ್ಮಕವಾಗಿ ಏನು ಎಜುಕೇಷನ್ಗೆ ಒಂದಷ್ಟು ಹೆಲ್ಪ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅಶ್ವಥ್ ನಾರಾಯಣ ಅವರು 9 ವಿವಿಗಳನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಕಣ್ಣಾಕಿರುವಂಥದ್ದು. ಪ್ರಮುಖವಾಗಿ ಈ 9 ಯೂನಿವರ್ಸಿಟಿಗಳು ಆರ್ಥಿಕವಾಗಿ ಹಿಂದುಳಿದೆ, ಆರ್ಥಿಕ ಸಂಕಷ್ಟ ಇದೆ. ಹೀಗಾಗಿ ಇದಕ್ಕೂ ಕೂಡ ಇದು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನು ಮಾಡಿ ಒಂದು ಸಚಿವ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿದ್ದಾರೆ. ಈಗಾಗಲೇ ಅದಕ್ಕೂ ಕೂಡ ಕೊಡುವಂತ ಕೆಲಸವನ್ನು ಮಾಡಿರುವಂಥದ್ದು. ಯಾಕಂದ್ರೆ ರಾಮನಗರದಲ್ಲಿ ತಮ್ಮನ ಸೋಲಿಗೆ ಪ್ರಮುಖ ಕಾರಣವಾಗಿರೋದು ಇದೇ ಏನು ಅಶ್ವಥ್ ನಾರಾಯಣ್ ಅವರು ಜೊತೆಗೆ ಬಿಜೆಪಿಯ ನಾಯಕರು. ಹಾಗಾಗಿ ಅವರನ್ನು ಕೂಡ ಮುಂದೆ ಯಾವೆಲ್ಲ ಯೋಜನೆಗಳಿದೆ ಅವೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡ್ತಾ ಅವರ ತಂದಂತ ಯೋಜನೆಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಈಗ ಬಿಜೆಪಿ ವಲಯದಲ್ಲಿ ಆಗ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.